ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕೂಡ ಏನು ಟಾಸ್ಕ್ ಇಲ್ಲ, ಆರಾಮಾಗಿ ಕುತ್ಕೊಂಡು ಹರಟೆ ಹೊಡಿತಿದ್ದಾರೆ. ಈ ಒಂದು ಹರಟೆ ಹೊಡೆಯೋ ಟೈಮಲ್ಲಿ ಇಲ್ಲಿ ಗಿಲ್ಲಿ ನಟ ಅವರು ಹೇಳ್ತಾರೆ, ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಹುಲಿ ಚಿತ್ರ ಇದೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ನೋಡಿರ್ತೀರಾ. ಆ ಒಂದು ಹುಲಿ ಒಳಗಡೆ ಇಲ್ಲಿ ಜಂಬ, ಊಸ್ರುವಳ್ಳಿ, ವಂಚಕ, ವಿಷಕಾರಿ, ಹೇಡಿ, ಈ ತರ ದರ್ಪ ಈ ರೀತಿಯಾಗಿ ಬರ್ದಿದ್ದಾರೆ. ಇದು ಯಾರ್ಯಾರಿಗೆ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ಹೆಸರು ಕೊಡೋಣ ಅಂತ ಅಂದ್ಬಿಟ್ಟು ಗಿಲ್ಲಿ ನಟ ಅವ್ರು ಹೇಳ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು, ಮತ್ತಿಲ್ಲಿ ಧನುಷ್ ಅವರು, ಮತ್ತಿಲ್ಲಿ ಕಾವ್ಯ ಅವರು, ಮತ್ತೆ ರಿಷಾ ಅವರು ಎಲ್ಲರೂ ಕೂಡ ಕುತ್ಕೊಂಡಿರ್ತಾರೆ. ಇಲ್ಲಿ ಗಿಲ್ಲಿ ನಟ ಅವರು ಹೇಳ್ಕೊಂತ ಹೋಗ್ತಾರೆ. ಇಲ್ಲಿ ವಂಚಕ ಅಂತ ಹೆಸರು ಹೇಳ್ಬಿಟ್ಟು ಅದು ಚಂದ್ರಪ್ರಭ ಅವ್ರಿಗೆ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಗಿಲ್ಲಿ ನಟ ಅವ್ರು ಹೇಳ್ತಾರೆ. ಅದಾಗಿದ ತಕ್ಷಣ ಜಂಬ ಅಂತ ಬಂದ ತಕ್ಷಣ ಅಶ್ವಿನಿ ಗೌಡ ಅವ್ರ ಹೆಸರನ್ನ ಇಲ್ಲಿ ಗಿಲ್ಲಿ ಅವರೇ ಹೇಳ್ತಾರೆ, ಅವರೇ ಓದ್ತಾರೆ, ಅವರೇ ಹೇಳ್ತಾರೆ. ಆ ನಂತರ ಇಲ್ಲಿ ವಿಷಕಾರಿ ಅಂತ ಹೇಳ್ತಾರೆ, ಯಾರ ಹೆಸರನ್ನು ತಗೊಳ್ಳಿಲ್ಲ. ಮತ್ತೆ ಮೋಸಗಾರ ಅಂತ ಹೇಳ್ತಾರೆ, ಅದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರು, ರಿಷಾ ಅವರು ಹೇಳ್ತಾರೆ ಇದು ನೀನೆ ಅಂತ ಹೇಳ್ತಾರೆ. ಮತ್ತೆ ದ್ರೋಹ ಅಂತ ಹೇಳಿದಾಗ ಕೂಡ, ದ್ರೋಹಿ ಅಂತ ಹೇಳಿದಾಗ ಅದು ಕೂಡ ಇಲ್ಲಿ ಗಿಲ್ಲಿ ನಟ ಅವರೇ. ಮತ್ತೆ ದಂಡಪಿಂಡ ಅಂದ್ರೂ ಕೂಡ ಇಲ್ಲಿ ಗಿಲ್ಲಿ ನಟ ಅವರಂತೆ. ಮೋಸಗಾರ, ವಿಷಕಾರಿ, ದಂಡಪಿಂಡ, ದುಷ್ಟ ಎಲ್ಲಾ ಕೂಡ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಸೂಟ್ ಆಗುತ್ತಂತೆ ಅಶ್ವಿನಿ ಗೌಡ ಅವ್ರು ಹೇಳಿದ್ರು. ಎಲ್ಲ ನಿಂಗೆ ಪಕ್ಕ ಇಲ್ಲಿ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಅವ್ರಿಗೆ ಯಾವ್ದು ಕೂಡ ಸೂಟ್ ಆಗಲ್ಲ, ಅಂದ್ರೆ ಅವ್ರಿಗೆ ಜಂಬ ಒಂದೇ ಸೂಟ್ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಇದೇನೋ ಸ್ವಲ್ಪ ಇಲ್ಲಿ ಕಾಮಿಡಿ ಆಗಿತ್ತು. ಆ ನಂತರ ಒಂದೊಂದೇ ಇಲ್ಲಿ ಹೇಳ್ತಾ ಬರ್ತಾ ಇರ್ತಾರೆ. ಊಸ್ರುವಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಬರುತ್ತೆ. ಅವಾಗ ರಿಷಾ ಅವ್ರಿಗೆ ಇಲ್ಲಿ ಕೈ ತೋರಿಸ್ಬಿಟ್ಟು ಇಲ್ಲಿ ಹೇಳ್ತಾ, ಅಷ್ಟೇ ಡೈರೆಕ್ಟ್ ಆಗಿ ಕೈ ತೋರಿಸಲ್ಲ, ಈಗ ಮಲಗಿರ್ತಾರೆ. ಅವಾಗ ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ, ಈ ರೀತಿಯಾಗಿ ತೋರಿಸ್ತಾರೆ. ಅದಕ್ಕೋಸ್ಕರ ಇಲ್ಲಿ ಅವರು ಕಾಲಿಂದನೇ ಗಿಲ್ಲಿ ಕಾಲ್ಗೆ ಇಲ್ಲಿ ಟಚ್ ಮಾಡ್ತಾರೆ, ಸ್ವಲ್ಪ ಒದಿತಾರೆ. ಆಲ್ಮೋಸ್ಟ್ ನೀವು ನೋಡಿರ್ಬೋದು, ಹೆಣ್ಮಕ್ಳು ಯಾರಿಗನ ಕಾಲ್ ತಾಕೋದಿರ್ಲಿ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಯಾರಿಗೆ ಕಾಲ್ ತಾಕೋದ್ರು ಕೂಡ ನಮಸ್ಕಾರ ಮಾಡ್ಕೊಂತಾರೆ. ಈಗ ನಮಸ್ಕಾರ ಕೂಡ ಇಲ್ಲಿ ಮಾಡ್ಕೊಂತಾರೆ. ಆದ್ರೆ ಇವರು ಅವ್ರ ಕಾಲಿಂದ ಗಿಲ್ಲಿ ನಟವ್ರಿಗೆ ಒದಿತಾರೆ. ಗಿಲ್ಲಿ ಅವ್ರನ್ನ ಇವರು ಏನ್ ಅನ್ಕೊಂಡಿದಾರೋ ಏನೋ ಗೊತ್ತಿಲ್ಲ. ಆಲ್ಮೋಸ್ಟ್ ಅವ್ರ ಮನೇಲಿ ಹೇಗ್ ಬೇಕಾದ್ರೂ ಇರ್ಲಿ, ಅಣ್ಣ ತಮ್ಮಂದ್ರ ಜೊತೆ ನೋಡಿರ್ತೀರಾ, ತಮಾಷೆಗೆ ಒದಿಯೋದು ಮಾಡೋದು ಇದ್ದೇ ಇರುತ್ತೆ. ಆದ್ರೆ ರಿಯಾಲಿಟಿ ಶೋ ಅಂತಂದ್ಮೇಲೆ ಇದನ್ನ ಹಲವಾರು ಜನ ಇಲ್ಲಿ ನೋಡ್ತಾ ಇರ್ತಾರೆ. ಯಾಕಂತಂದ್ರೆ ಇವ್ರು ಈ ರೀತಿ ಮಾಡೋದ್ರಿಂದ ಅವರವರೇ ಒದ್ದಾಡ್ಕೊಂತ ಇದಾರಲ್ವಾ, ನಾವು ಆತರ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಕೆಲವೊಬ್ರು ನೀವು ನೋಡ್ಬೋದು, ಪಾಸಿಟಿವ್ ಗಿಂತ ಮೈನಸಿವ್ ಪಾಯಿಂಟ್ ಇಲ್ಲಿ ಜಾಸ್ತಿ ಜನರಿಗೆ ಹತ್ರ ಆಗುತ್ತೆ. ಅವರೇ ಆ ರೀತಿ ಕಿತ್ತಾಡ್ತಾರೆ, ಅವರೇ ಆ ರೀತಿ ಒದ್ದಾಡ್ತಾರೆ, ನಾವ್ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಅನ್ಸುತ್ತೆ. ಎಕ್ಸಾಂಪಲ್ ಆದ್ರೆ ನೀವು ನೋಡ್ಬೋದು, ಚಲನಚಿತ್ರ ಸಿನಿಮಾ ಬಂದಾಗ ಅದರಲ್ಲಿ ಇನ್ಫಾರ್ಮೇಶನ್ ಏನಿತ್ತು, ಬಟ್ ಎಲ್ಲರೂ ಕೂಡ ಓಡೋಗೋ ಒಂದು ಸೀನ್ ನೋಡ್ದು. ಆದ್ರೆ ಓಡೋದಾದ್ಮೇಲೆ ಏನಾಗುತ್ತೆ ಲೈಫ್ ಅನ್ನೋದು ಯಾರು ತಗೊಳ್ಳಿಲ್ಲ, ಬರೀ ಓಡೋಗೋದು ಒಂದನ್ನೇ ತಗೊಂತಿದ್ರು. ಇದರಲ್ಲೂ ಕೂಡ ನೀವು ನೋಡ್ಬೋದು ರಿಯಾಲಿಟಿ ಶೋನಲ್ಲಿ ರಿಷಾ ಅವರು ತುಂಬಾ ಅತಿಯಾಗಿ ಇಲ್ಲಿ ವರ್ತನೆ ಮಾಡ್ತಿದ್ದಾರೆ. ಈಗ ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು, ಅವ್ರಿಗೆ ಅಂತ ಒಂದು ಘನತೆ ಗೌರವ ಇರುತ್ತೆ. ಬಡವ ಆಗ್ಬೋದು ಅಥವಾ ಶ್ರೀಮಂತ ಆಗ್ಬೋದು, ಎಲ್ರಿಗೂ ಕೂಡ ಇಲ್ಲಿ ಮರ್ಯಾದೆ ಅನ್ನೋದು ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಒಂದು ವಿಶಿಷ್ಟವಾದ ಒಂದು ಹೆಸರು ಕೂಡ ಇಲ್ಲಿ ಇರುತ್ತೆ. ಅವ್ರ ಕೀಳು ಇವ್ರ ಮೇಲು ಅಂತ ಯಾರನ್ನೂ ಕೂಡ ಇಲ್ಲಿ ನೋಡಬಾರ್ದು. ರಿಷಾ ಅವರು ತಮಾಷೆಗೆ ಮಾಡಿರ್ಬೋದು, ಬಟ್ ಆದ್ರೆ ಇದು ಬೇರೆಯವರು ಆಲ್ಮೋಸ್ಟ್ ಗಿಲ್ಲಿ ಅವ್ರನ್ನ ತುಂಬಾ ಇಲ್ಲಿ ಸಲೀಸಾಗಿ ತಗೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತು. ಈ ಒಂದು ವಿಡಿಯೋ ನೋಡಿದಾಗ ಕೆಲವೊಬ್ರಿಗೆ ಇದು ತಪ್ಪು ಅಂತ ಕೂಡ ಇಲ್ಲಿ ಅನಿಸ್ಬೋದು, ಬಟ್ ನನಗೇನೋ ಇಲ್ಲಿ ಇಷ್ಟ ಆಗಿಲ್ಲ. ಯಾಕಂದ್ರೆ ರಿಯಾಲಿಟಿ ಶೋ ತುಂಬಾ ಜನ ಇಲ್ಲಿ ನೋಡ್ತಾ ಇರ್ತಾರೆ. ಆಲ್ಮೋಸ್ಟ್ ಲೈವ್ ಅಲ್ಲಿ ಈ ರೀತಿಯ ಕಾಲ್ ಟಚ್ ಮಾಡೋದು, ಮತ್ತೆ ಅವ್ರ ಕೈನ ಹಿಡ್ಕೊಂಡು ತಿರುಗಿಸ್ತಾರೆ. ಅವಾಗ ಇಲ್ಲಿ ಅಶ್ವಿನಿ ಗೌಡ ಹೇಳ್ತಾರೆ, ಕೊಡು ಚೆನ್ನಾಗಿ ಕೊಡು, ಬೆನ್ನಿಗೆ ಹಾಕು, ಹೊಡಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೋಡಿ, ತಮಾಷೆಗಾದ್ರೂ ಇದ್ರೂ ಕೂಡ ಅವ್ರ ಕೈಯೆಲ್ಲ ತಿರುಗಿಸೋದೆಲ್ಲ ಮಾಡ್ತಾರೆ. ಅದೇ ತಮಾಷೆನ ಇಲ್ಲಿ ಗಿಲ್ಲಿ ಅವರು ಮಾಡಿದಾಗ ಇಲ್ಲಿ ನಿನ್ಗೊಂಚೂರು ಇಲ್ಲಿ ಮಾನ ಮರ್ಯಾದೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಗುಜುಡಿ ಪ್ರಾಡಕ್ಟ್ ನೀನು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ರಿಷಾ ಅವರು ಬೈದ್ರು. ಅಷ್ಟೆಲ್ಲ ಆದ್ಮೇಲೆ ಕೂಡ ಯಾಕೆ ಇವರು ತುಂಬಾ ಸಲಿಗೆ, ಅತಿಯಾದ ಸಲಿಗೆನ ಇಲ್ಲಿ ಯೂಸ್ ಮಾಡ್ಕೊಂತಿದ್ದಾರೆ ಅವರೇ. ಆಲ್ಮೋಸ್ಟ್ ಗಿಲ್ಲಿ ಅವ್ರು ಸುಮ್ಮನೆ ಕುತ್ಕೊಂಡು ಹೇಳ್ತಾ ಇದ್ದಾರೆ, ತಮಾಷೆಗೆ ಮಾಡಬೇಕು, ಮೈ ಕೈ ಮುಟ್ಕೊಂಡು ಮತ್ತೆ ಇಲ್ಲಿ ಒದ್ದುಕೊಂಡು ಯಾಕೆ ಮಾತಾಡಬೇಕು. ಆಲ್ಮೋಸ್ಟ್ ನೋಡೋಣ ಇದನ್ನ ಎಪಿಸೋಡ್ ಅಲ್ಲಿ ತೋರಿಸ್ತಾರಾ ಅಥವಾ ಇಲ್ಲೇ ಕಟ್ ಮಾಡ್ಬಿಡ್ತಾರಾ ಅಂತ ಅಂದ್ಬಿಟ್ಟು. ಈ ಸತಿ ನೀವು ನೋಡ್ಬೋದು, ಸುಮಾರು ಇಲ್ಲಿ ತುಂಬಾ ಚೆನ್ನಾಗಿರೋ ಒಂದು ಸೀನ್ಗಳು ಕೂಡ ಇಲ್ಲಿ ಇರುತ್ತೆ. ಆದ್ರೆ ಆ ಸೀನ್ಗಳು ಯಾವುದೂ ಇಲ್ಲಿ ಹೈಲೈಟ್ ಮಾಡಿ ತೋರಿಸಲ್ಲ. ಇಲ್ಲಿ ರಿಷಾ ಅವ್ರದ್ದೇ ಆಲ್ಮೋಸ್ಟ್ ಅವ್ರು ಜಗಳ ಆಡೋದನ್ನ ಇಲ್ಲಿ ತೋರಿಸ್ತಾರೆ. ಅವ್ರು ಏನ್ ಮಾತಾಡಿದ್ದಾರೆ ಬೇರೆಯವ್ರ ಬಗ್ಗೆ ಅನ್ನೋದನ್ನ ಇಲ್ಲಿ ತೋರಿಸ್ತಲ್ಲ. ಈ ಒಂದು ಸೀನ್ ನೋಡುವಾಗ ನನಗೇನಪ್ಪ ಅಂತ ಅನ್ಸಿದ್ದು ಅಂತಂದ್ರೆ, ಇಲ್ಲಿ ತುಂಬಾ ಅತಿಯಾಗಿ ಸಲಿಗೆಯಿಂದ ನಡ್ಕೊಂತಿದ್ದಾರೆ. ಅವ್ರು ಹೊಡೆದ್ರು ಕೂಡ ನಡೆಯುತ್ತೆ, ಬೈದ್ರು ಕೂಡ ಇಲ್ಲಿ ನಡೆಯುತ್ತೆ ಅಂತ ಅಂದ್ಬಿಟ್ಟು ರಿಷಾ ಗೌಡ ಅವರು ಆಲ್ಮೋಸ್ಟ್ ಅನ್ಕೊಂಡ್ಬಿಟ್ಟಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ್ರೆ, ಇಲ್ಲಿ ರಿಷಾ ಅವ್ರಿಗೆ ಒಂದು ಇದು ಲೆಟರ್ದು ಒಂದು ಟಾಸ್ಕ್ ಸಿಕ್ಕಿದಾಗ ಇದರಲ್ಲಿ ಇಬ್ಬರು ಲೆಟರ್ನ ಅವರು ಹರಿದಾಕ್ತಾರೆ. ನಿನ್ನೆ ಎಪಿಸೋಡ್ ಅಲ್ಲಿ ಇಲ್ಲಿ ಆಲ್ಮೋಸ್ಟ್ ನೀವು ನೋಡಿರ್ತೀರಾ. ಇದರಲ್ಲಿ ಏನಕ್ಕೆ ಬಿಗ್ ಬಾಸ್ ಇವರಿಗೆ 2 ಲೆಟರ್ಗಳನ್ನ ಹರಿದಾಕೋ ಒಂದು ಚಾನ್ಸ್ ಕೊಟ್ರು. ಇದೇನು ಫೇವರಿಸಮ್ ಮಾಡ್ತಾ ಇದಾರ ಬಿಗ್ ಬಾಸ್ ಅಲ್ಲಿ. ಮತ್ತೆ ಇಲ್ಲಿ ರಕ್ಷಿತ್ ಅವ್ರಿಗೂ ಕೂಡ ಇಲ್ಲಿ ಲೆಟರ್ ಸಿಗ್ಲಿಲ್ಲ. ರಾಶಿಕಾ ಅವರು ಮತ್ತೆ ಇಲ್ಲಿ ರಕ್ಷಿತ್ ಅವರು ಇವತ್ತಿನ ಎಪಿಸೋಡ್ ಅಲ್ಲಿ ತೋರಿಸ್ತಾರೆ, ಇಲ್ಲಿ ಇಬ್ರಿಗೂ ಕೂಡ ಇಲ್ಲಿ ಲೆಟರ್ ಸಿಗ್ಲಿಲ್ಲ. ಆಲ್ಮೋಸ್ಟ್ ಬಿಗ್ ಬಾಸ್ ಇಲ್ಲಿ ಹೇಗ್ ಮಾಡಿದ್ದಾರೆ ಅಂತಂದ್ರೆ, ಯಾರ್ಯಾರಿಗೆ ಇಲ್ಲಿ ಕೊಟ್ರೆ ಯಾರ್ಯಾರಿಗೆ ಬಿಟ್ಕೊಡಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತಿದೆ. ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವ್ರನ್ನ ಸಿಕ್ಕಾಪಟ್ಟೆ ಹೇಟ್ ಮಾಡ್ತಾರೆ, ಮತ್ತೆ ಇಲ್ಲಿ ದ್ವೇಷಿಸ್ತಾರೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಇಲ್ಲೇ ಗೊತ್ತಿರುತ್ತೆ. ಇನ್ನು ಅವ್ರಿಗೆ ಗೊತ್ತಿರಲ್ಲ ಬಿಗ್ ಬಾಸ್ ಅವ್ರಿಗೆ. ಅದಕ್ಕೆ ಇಲ್ಲಿ ಆಲ್ಮೋಸ್ಟ್ ಒಮ್ಮತ ಬರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಹೇಳಿದ್ರ, ಇಲ್ಲಿ ರಕ್ಷಿತಾ ಅವ್ರಿಗೆ ಲೆಟರ್ ಸಿಗ್ಲೇಬಾರ್ದು, ಇದು ಸ್ವಲ್ಪ ಹೈಲೈಟ್ ಪಾಯಿಂಟ್ ಆಗ್ಲಿ ಅಂತ ಅಂದ್ಬಿಟ್ಟು ಹೇಳಿದ್ರ. ಮತ್ತೆ ಇಲ್ಲಿ ಇವ್ರಿಗೆ ರಿಷಾ ಅವ್ರಿಗೆ ಬೇಕಂತ ಅಂದ್ಬಿಟ್ಟು ಇವ್ರು ಸೇವ್ ಆಗ್ಲೇಬೇಕು. ಯಾಕಂದ್ರೆ ಅವ್ರು ಬಿಟ್ಕೊಡಲ್ಲ ಯಾರಿಗೂ ಅಂತ ಇಲ್ಲಿ ಎಲ್ರಿಗೂ ಗೊತ್ತಿರೋ ವಿಚಾರನೆ. ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಕೂಡ ಇಲ್ಲಿ ರಘು ಅವರು ಮತ್ತೆ ಇಲ್ಲಿ ಸೂರಜ್ ಅವರು ರಿಷಾ ಅವರು ಇದ್ದಾಗ ಇಲ್ಲಿ ರಘು ಅವರು
ಮತ್ತೆ ರಿಷಾ ಅವರು ಒಂದು ಪವರ್ ಕಾರ್ಡ್ ತಗೊಂಡಿದ್ರು. ಇಲ್ಲಿ ಸೂರಜ್ ಅವ್ರು ಮಾತ್ರ ತಗೊಂಡಿರ್ಲಿಲ್ಲ. ಇವರು ಸ್ವಾರ್ಥವಾಗಿ ಆಟ ಆಡ್ತಾರೆ ಅಂತ ಗೊತ್ತಿದ್ರು ಕೂಡ ಬೇಕಂತಂದ್ಬಿಟ್ಟು ಸೂರಜ್ ಅವ್ರದ್ದು, ಸ್ಪಂದನ ಅವ್ರದ್ದು ಲೆಟ್ರು ಅವ್ರು ಹರಿದು ಹಾಕೇ ಹಾಕ್ತಾರೆ ಅಂತ ಗೊತ್ತಿರ್ತು. ಇಲ್ಲಿ ಇಬ್ರು ಆಪ್ಷನ್ ಕೊಟ್ಟಿದ್ರು, ಅವರು ಕೂಡ ಇಲ್ಲಿ ಬೇಕಂತಾನೆ ಇಲ್ಲಿ ಹರಿದು ಹಾಕಿದ್ರು. ಆಲ್ಮೋಸ್ಟ್ ನೀವು ನೋಡ್ಬೋದು ಅಲ್ಲಿ ಕಾವ್ಯ ಅವರು ಇದ್ರು ಮತ್ತೆ ಗಿಲ್ಲಿ ಅವರು ಇದ್ರು. ಜಾಸ್ತಿ ದ್ವೇಷ ಇದ್ದಿದ್ದೆ ಸೂರಜ್ ಅವ್ರಿಗಿಂತ ಇಲ್ಲಿ ಗಿಲ್ಲಿ ಅವ್ರ ಮೇಲೆ ಇತ್ತು. ಇಲ್ಲಿ ಕಾದ್ಬಿಟ್ಟು ಹೊಡಿತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಅವ್ರು ಹೇಳಿದ್ರು. ಅದೇನ್ ಕಾದ್ಬಿಟ್ಟು ಹೊಡಿತಾರೋ ಗೊತ್ತಿಲ್ಲ. ಆಲ್ಮೋಸ್ಟ್ ಆಲ್ರೆಡಿ ಕೈ ಮಾಡಿಬಿಟ್ಟಿದ್ದಾರೆ, ಮ್ಯಾನ್ ಹ್ಯಾಂಡ್ಲಿಂಗು ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಬಿಗ್ ಬಾಸ್ ಅವರು ಬೇಕು ಅಂತಾನೆ ಇಲ್ಲಿ ಆಟ ಆಡಿಸ್ತಿದಾರ ಅಂತ ಇಲ್ಲಿ ಗೊತ್ತಾಗಲ್ಲ. ಎಮೋಷನ್ಸ್ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಬಟ್ ಈ ರೀತಿಯಾಗಿ ಅವ್ರಿಗೆ ಪವರ್ ಕಾರ್ಡ್ ಯಾಕೆ ಕೊಡ್ಬೇಕಿತ್ತು? ಈ ಒಂದು ಪವರ್ ಅವ್ರಿಗೆ ಏನಕ್ಕೆ ಕೊಟ್ರು? ಇದು ನಿಜವಾಗೂ ಕೂಡ ಸಖತ್ತಾಗಿ ನಂಗೆ ಬೇಜಾರಾಯ್ತು. ರಕ್ಷಿತಾ ಅವ್ರದ್ದು ಮತ್ತೆ ರಾಶಿಕಾ ಅವ್ರದ್ದು ಲೆಟ್ರು ಬೇಕಂತಾನೆ ಇವರಿಬ್ರಿಗೂ ಸಿಗಬಾರ್ದು ಅಂತಾನೆ ಒಮ್ಮತ ಬರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಆಲ್ಮೋಸ್ಟ್ ಸ್ಪರ್ಧಿಗಳಿಗೂ ಯಾರ್ಯಾರು ಯಾವ್ಯಾವ ರೀತಿ ಆಟ ಆಡ್ತಾರೆ ಅಂತ ಬಿಗ್ ಬಾಸ್ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲಿ ಇವರು ಆಲ್ಮೋಸ್ಟ್ ಒಮ್ಮತ ಬರಕ್ಕಿಂತ ಯಾರಿಗೆ ಅತಿ ಹೆಚ್ಚು ಓಟ್ ಬರುತ್ತೆ ಅವ್ರಿಗೆ ಇಲ್ಲಿ ಲೆಟರ್ ಸಿಕ್ಕುತ್ತೆ ಅಂತಂದ್ರೆ ಯಾವೊಂದು ಜಗಳನೂ ಇಲ್ಲಿ ಆಗ್ತಾನೆ ಇರಲಿಲ್ಲ. ಇಲ್ಲಿ ಆಲ್ಮೋಸ್ಟ್ ರಕ್ಷಿತಾ ಅವರೇ ಇಲ್ಲಿ ಸೇವ್ ಆಗಿರೋರು. ಇವಾಗ ಏನ್ ಬೇಕಂತ ಮಾಡ್ತಾ ಇದಾರೋ ಬೇಡ ಅಂತ ಮಾಡ್ತಾರೋ ಸಿಕ್ಕಾಡ್ಬೇ ಬೇಜಾರಾಗುತ್ತೆ ವೀಕ್ಷಕರೇ. ಸದ್ಯ ನೀವು ನೋಡ್ಬೋದು ಇಲ್ಲಿ ಕಿಚ್ಚನ ಪಂಚಾಯತಿ ಮುಗ್ದಿದ ತಕ್ಷಣ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು ಎಲ್ಲರೂ ಕೂಡ ಮನೆ ನಾಮಿನೇಷನ್ ಆಗಿದೆ ಅಂತ ಅಂದ್ಬಿಟ್ಟು. ಇದಕ್ಕೆ ಕಿಚ್ಚ ಸುದೀಪ್ ಅವ್ರ ಮಾತಿಗೆ ಇಲ್ಲಿ ಬೆಲೆನೇ ಇಲ್ಲ ಅನ್ನೋ ರೀತಿ ಇಲ್ಲಿ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ಹಲವಾರು ನಿಯಮಗಳನ್ನ ಇಲ್ಲಿ ಸ್ಪರ್ಧಿಗಳು ಕೂಡ ಇಲ್ಲಿ ಬ್ರೇಕ್ ಮಾಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಏನಾದರೂ ಟಾಸ್ಕ್ ಕೊಟ್ರೆ ಯಾರೂ ಕೂಡ ಸೀರಿಯಸ್ ಆಗಿ ಕುತ್ಕೊಂಡು ಪ್ರತಿಯೊಬ್ಬರು ಕೂಡ ಎಲ್ಲಾ ಸ್ಪರ್ಧಿಗಳು ಕೂಡ ನೀವು ಇಲ್ಲಿ ನೋಡಬೇಕು, ಯಾರು ಮಾತಾಡಕ್ಕೆ ಬಂದ್ರು ಮುಖಕ್ಕೆ ಮಸಿ ಬೆಳೆಯೋ ಒಂದು ಟಾಸ್ಕ್ ಕೊಟ್ರಲ್ಲ, ಇಲ್ಲಿ ಯಾರಿಬ್ರು ಮಾತಾಡಕ್ ಬರ್ತಾರೆ ಅವರಿಬ್ರು ಮಾತ್ರನೇ ಇಲ್ಲಿ ಸ್ವಲ್ಪ ಮಾತಾಡ್ಬೇಕಾದ್ರೆ ಸೀರಿಯಸ್ ಆಗಿ ಇಲ್ಲಿ ಇದ್ರು. ಕೆಲವೊಬ್ರು ನೀವು ನೋಡ್ಬೋದು ಅವ್ರು ಮಾತಾಡ್ತಾ ಇದ್ರೆ ಅವ್ರ ಪಾಡಿಗೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಇಲ್ಲಿ ಮಾಡ್ತಾ ಇದ್ರು. ಅಂದ್ರೆ ಬಿಗ್ ಬಾಸ್ಗೂ ಕೂಡ ಇಲ್ಲಿ ಮರ್ಯಾದೆ ಕೊಟ್ಟಿಲ್ಲ ಅಂತಾನೆ ಅರ್ಥ. ಆಲ್ಮೋಸ್ಟ್ ಏನೋ ಒಂದು ಟಾಸ್ಕ್ ನಡೀತಿದೆ ಅಂತಂದ್ರೆ ಅದು ಕಂಪ್ಲೀಟ್ ಆಗೋವರೆಗೂ ಕೂಡ ಸೀರಿಯಸ್ ಆಗಿ ಕುತ್ಕೊಂಡಿರ್ಬೇಕು ಪ್ರತಿಯೊಬ್ರು ಕೂಡ. ಯಾರು ಕೂಡ ಅಷ್ಟೊಂದು ಸೀರಿಯಸ್ ಆಗಿ ಇರಲಿಲ್ಲ. ಹಲವಾರು ನಿಯಮಗಳು ಇಲ್ಲಿ ಬ್ರೇಕ್ ಆಗ್ತಾನೆ ಇದೆ. ಅದರಲ್ಲೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇಲ್ಲಿ ಇವಾಗ 6 ಜನ ಆಯ್ಕೆ ಆಗಿದೆ. ಅಲ್ಲಿ ರಿಷಾ ಅವ್ರು ಕೂಡ ಇಲ್ಲಿ ಇದ್ದಾರೆ. ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಇಲ್ಲಿ ಹೇಳಿದ್ದೀನಿ. ಇದು ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ರಿಷಾ ಅವ್ರಿಗೆ ಇಲ್ಲಿ ಫೇವರಿಸಮ್ ಮಾಡ್ತಾ ಇದ್ದಾರಾ ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸ್ತದೆ. ನೋಡಿ ಫಸ್ಟ್ ಟೈಮು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಕೂಡ ಬಿಗ್ ಬಾಸ್ ನಲ್ಲಿ ಇದ್ದಾರೆ. ಅದಾಗಿದ ತಕ್ಷಣ ಒಂದು ಪವರ್ ಕೊಟ್ಟಿದ್ದೇನಪ್ಪ ಅಂತಂದ್ರೆ ಲೆಟರ್ ತಗೊಳ್ಳೋದು. ಇವ್ರಿಗೆ ಯಾಕೆ ಈ ತರ ಕೊಡಬೇಕಿತ್ತು? ಏನಾದ್ರೂ ಬೇರೆ ಒಂದು ಚಟುವಟಿಕೆ ಕೊಡಬೇಕಿತ್ತು. ಇವಾಗ ಎದ್ರ ಬದಲು ಯಾರನ್ನು ನಿಲ್ಲಿಸ್ಬಿಟ್ಟು ಈಗ ರಿಷಾ ಅವರು ಮತ್ತೆ ಇಲ್ಲಿ ಕಾವ್ಯ ಅವರು ಇಲ್ಲ ಅಂತಂದ್ರೆ ಬೇರೆ ಯಾರಾದ್ರೂ ಇಲ್ಲಿ ಎದುರುಗಡೆ ನಿಲ್ಲಿಸ್ಬಿಟ್ಟು ಕೊಡಬೇಕಿತ್ತು. ಅದಂತೂ ಮಾಡ್ಲೇ ಇಲ್ಲ. ಯಾಕಂದ್ರೆ ಗೊತ್ತು ಇಲ್ಲಿ ರಿಷಾ ಅವರು ಸ್ವಾರ್ಥ ಕಾಡ್ತಾರೆ, ಅವ್ರ ಲೆಟರ್ನ ಅವ್ರು ಎತ್ಕೊಂತಾರೆ, ಅವ್ರು ಸೇವ್ ಆಗ್ಲಿ ಅಂತ ಈ ರೀತಿಯಾಗಿ ಒಂದು ಪವರ್ ಕೊಟ್ಟರು ಅಂತ ಅಂದ್ಬಿಟ್ಟು ನನಗೆ ಅನಿಸ್ತು. ನೋಡೋಣ ವೀಕ್ಷಕರೇ, ಸದ್ಯ ಲೈವ್ ಅಲ್ಲಿ ಇದೊಂದು ನಾನು ವಿಡಿಯೋ ಒಂದು ನೋಡಿದೆ, ಸುಮಾರು ಹೊತ್ತಾಯ್ತು ಇದು ಕೂಡ ಆಗಿ. ಇನ್ನು ಈ ಒಂದು ಫುಟೇಜ್ ಇವತ್ತಿನ ಎಪಿಸೋಡಲ್ಲಿ ಪ್ರಸಾರ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಕಾದೋಣ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸ್ತದೆ ವೀಕ್ಷಕರ? ಎಲ್ಲಾ ವಿಚಾರಗಳ ಬಗ್ಗೆ ಆಲ್ಮೋಸ್ಟ್ ಇವಾಗ ಅವರು ಸೇವ್ ಆಗಿದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಇಲ್ಲಿ ಆಯ್ಕೆ ಆಗಿದೆ. ಒಂದು ವೇಳೆ ಇಲ್ಲಿ ಆಲ್ಮೋಸ್ಟ್ ಇವಾಗ ಬಿಗ್ ಬಾಸ್ ಮನೆಗೆ ಜನಗಳೆಲ್ಲರೂ ಕೂಡ ಈಗ ಬಂದಿದ್ದಾರೆ, ಪ್ರೇಕ್ಷಕರು ಎಲ್ಲರೂ ಕೂಡ ಅಭಿಮಾನಿ ದೇವರುಗಳು ಬಂದಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ. ಇಲ್ಲಿ 6 ಜನಕ್ಕೆ ಅವರಂತೂ ಓಟ್ ಅಂತೂ ಇಲ್ಲಿ ತೋರಿಸಲ್ಲ, ಯಾರ್ಯಾರಿಗೆ ಎಷ್ಟು ಓಟ್ ಬಿದ್ದಿದೆ ಅಂದ್ಬಿಟ್ಟು ಹೇಳ್ತಾರೆ. ಅವ್ರ ಎದುರುಗಡೆಯಲ್ಲಿ ಓಪನ್ ಮಾಡಿ ತೋರಿಸ್ತಾರ ಏನೋ ಗೊತ್ತಿಲ್ಲ. ಕೌಂಟ್ ಮಾಡ್ಬೇಕಾದ್ರೆ ನೋಡಿ ಇಷ್ಟು ಓಟ್ ಬಂದಿದೆ ಅಂತ ಅಂದ್ಬಿಟ್ಟು ಹೇಳ್ತಾರ ಅಂತ ನೋಡೋಣ. ಒಂದು ವೇಳೆ ಇಲ್ಲಿ ರಿಷಾ ಅವ್ರ ಕ್ಯಾಪ್ಟನ್ ಆದರೂ ಕೂಡ ಆಶ್ಚರ್ಯ ಪಡಂಗಿಲ್ಲ. ಯಾಕಂತಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ, ಅವ್ರಿಗೆ ಇಲ್ಲಿ ಯಾವ ರೀತಿ ಬೇಕು ಆ ರೀತಿ ಇಲ್ಲಿ ಫೇವರಿಸಮ್ ಮಾಡಿದ್ದಾರೆ ಅಂತ ಕೂಡ ನನಗೆ ಅನಿಸ್ತದೆ ಪರ್ಸ್ನಲ್ ಆಗಿ. ನೋಡೋಣ ಮುಂದಿನ ದಿವಸಗಳಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಗೊತ್ತಾಗೇ ಆಗುತ್ತೆ. ಆಲ್ಮೋಸ್ಟ್ ಈ ವಾರ ಅವ್ರು ಆಗ್ತಾರ. ಇಲ್ಲಿ ಕಾವ್ಯ ಅವರು, ರಘು ಅವರು, ಅಭಿಷೇಕ್ ಅವರು, ಮಾಳು ಅವರು ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ. ಜಾನ್ವಿ ಅವರು ಕೂಡ ಇಲ್ಲಿ ಇದ್ದಾರೆ. ಯಾರಿಗೆ ಕ್ಯಾಪ್ಟನ್ಸಿ ಇಲ್ಲಿ ಅಧಿಕಾರ ಸಿಗುತ್ತೆ ಅಂತ ಅಂದ್ಬಿಟ್ಟು ಓಟಿನ ಪ್ರಕಾರ ಹೋಗ್ತಾರಾ ಅಥವಾ ಫೇವರಿಸಮ್ ಪ್ರಕಾರ ಹೋಗ್ತಾರಾ ಅಂತ ಅಂದ್ಬಿಟ್ಟು ನೋಡ್ಬೇಕಾಗುತ್ತೆ. ಒಂದು ವೇಳೆ ಇಲ್ಲಿ ಏನಾದರೂ ರಿಷಾ ಅವರು ಕ್ಯಾಪ್ಟನ್ ಆದ್ರು ಅಂತ ಅಂದ್ರೆ ಅವ್ರಿಗೆ ಅತಿ ಹೆಚ್ಚು ಓಟ್ ಬಿದ್ಬಿಟ್ಟಿದೆ, ಅವ್ರು ಆದ್ರು ಅಂತಂದ್ರೆ ಇದು 100% ಪಕ್ಕ ಇದು ಪ್ಲಾನಿಂಗು ಅಂತ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಕೂಡ ಮನೆಯಿಂದ ಹೋಗಿಲ್ಲ. ಇಲ್ಲಿ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ನೀವು ಆಲ್ರೆಡಿ ನೋಡಿರ್ತೀರಾ ಇವ್ರ ಬಗ್ಗೆ ಎಂತ ಒಪಿನಿಯನ್ ಇದೆ ಅಂತ ಅಂದ್ಬಿಟ್ಟು. ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದವರಿಗೆ, ಪ್ರೇಕ್ಷಕರಿಗೆ ಇವ್ರ ಬಗ್ಗೆ ಒಂದು ಗುಡ್ ಥಿಂಕಿಂಗ್ ಬರಕ್ಕಂತೂ ಚಾನ್ಸೇ ಇಲ್ಲ ನನ್ನ ಪ್ರಕಾರ. ನೋಡೋಣ ವೀಕ್ಷಕರ, ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.